ಎದು ಹೊಲದ ಪಗಾರ ಸುದ್ದಿ ನನಗ ನೀನು ಹೌದವ 150 ಅನ್ಬೇಡ ತಮ್ಮ ತಿಳಿಸುವೆ ನಿನಗ ಇವಂಗ 100 ಇದ್ದಾಗ 50 ಇರ್ತೈತೆ ಅಂತೀರಿ ನನಗ ನೀನು ಕಮ್ಮಿ ಪಗಾರದಕ್ಕಿ ಅಂತ ಹೇಳ್ತೀಯ ಮಂಡ್ಯಾಗ ಬಸಣ್ಣ ಹೇಳ್ತೀಯ ಮಂಡ್ಯಾಗ ಬಾಳ ದೂರ ಹುಡುಕುದ ಬ್ಯಾಡ ನಿಂಬರಿಗಿಯ ಗ್ರಾಮದ ಒಳಗ ಹೌದಲ್ಲ ಈಗ ನನ್ನ ನಿನ್ನ ಹಾಡಿಕೆ ಮಾಡ್ಲಕ್ ಕರೆಸ್ಯಾರೋ ಈಗ ಪಗಾರ ನನಗ ಕಮ್ಮಿ ಕೊಟ್ಟಿಲ್ಲ ಕೇಳಪ್ಪ ಈಗ ಪಂಚ ಕಮಿಟಿ ಹಿರಿಯರಿಗೆ ಇಲ್ಲಿ ಆನೆ ಮಾಡಿಸಿ ಕೇಳ ಮಾತ್ ಖರೆ ಇಟ್ಲ ನಿನಗ 20 ಕೊಟ್ಟ 10 ನನಗ ಕೊಟ್ಟಿಲ್ಲೋ ಈಗ ನೀ ಎಷ್ಟು ತಗೊಂಡಿ ನಿನ್ನಟ ಸರಿ ಸೌನ ತಗೊಂಡ ಸುಳ್ಳ ಶೇಂಗಾ ತಿಂದ ನಾಯಿ ಹಂಗ ಒದರ್ಬ್ಯಾಡೋ ಈಗ ನಿತ್ತ ಒದರ್ಬ್ಯಾಡೋ ಈಗ ತಮ್ಮ ಏನಾತ್ರಿ ನೀ 150 ಇದು ಬ್ಯಾಡ ಆ ಕಡೆ ಪರೀಕ್ಷೆ ಮಾಡೋದು ಬೇಡ ಆ ಕಡೆ ಸುದ್ದಿ ಅನಕ ಹೇಳುನು ಇಲ್ಲಿ ಸ್ವತಃ ಈ ದೇವ್ರ ನಿಮ್ರಿಗೆ ಗ್ರಾಮದೊಳಗೆ 2 ಮೇಳಗಳನ್ನ ಕರಿಸ್ಯಾರ ಕಮಿಟಿ ಅವ್ರು ಹೌದು ಕರ್ಸ್ಯಾರಲ್ರಿ ಬೇಡಿದಟ್ಟು ರೊಕ್ಕ ಕೊಟ್ಟು ಕರಿಸ್ಯಾರ ಹೌದು ಅದಕ್ಕೆ ಈಗ ಅವ್ರನ್ನ ಇಲ್ಲಿ ಹಿರಿಯರು ಕೂತು ದೈವದವ್ರು ಅದಾರಿ ಅದಾರಲ್ರಿ ನೀ ಪಗಾರ ತಗೊಂಡಟ್ಟ ನಾ ತಗೊಂಡು ಬಂದಾನ್ಯೋ ನಿನಗೆ ಕಮ್ಮಿ ತಗೊಂಡು ಬಂದಾನ್ಯೋ ವಿಚಾರ ಮಾಡಿ ಯಾಕ್ರಿ ಹಿರಿಯರು ಇಬ್ಬರಿಗೆ ಸರಿ ಸಮಾನ ಕೊಟ್ಟು ಕರಿಸ್ಯಾರಿ ಹೆಂಗ್ರಿ ಹೌದು ಸಮಾನ ಅವ್ರಿಗೆ ಅಲ್ಲತ್ಯಾರ ಅವ್ರು ಬಿ ಅದೊಂದು ಹುಚ್ಚೈತಿ ಅದನ್ನ ಮಾತೇನು ಕೇಳ್ತಿಯತ್ತ ಬರ್ಮರೆಡ್ಡಿ ಹುಚ್ಚೈತಿ ಅದನ್ನೇನು ಕೇಳ್ತಿ ಈ ಮಗ್ಗ ಎಟ್ಟು ಕೊಟ್ಟನಿ ತಂಗಿ ನಿನಗೂ ಅಟ್ಟ ಕೊಟ್ಟನಿ ಬರಬರ್ಲೆ ಅವಂಗ ಹೆಚ್ಚು ಕೊಟ್ಟ ನಿನಗೆ ಹೆಂಗ್ ಕಮ್ಮಿ ಕೊಡ್ಲಕ್ಕ ಇಬ್ಬರಿಗೆ ಸಮಾನ ಕೊಟ್ಟನಿ ಅಂತ ಹೇಳ್ಯಾರ ಹೌದು ಸದ್ದಕ್ಕ ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ಲಿ ನೀ ಎಷ್ಟು ತಗೋತಿ ಇನ್ನ ಸತ್ತಿರ ಮತ್ತಿಂದ ಬೆಂಕಿ ಜಾಗನ ಸ್ಟೇಜ್ ಮ್ಯಾಗ ನಿಂತಾನೆ ಸುಳ್ಳು ಹೇಳಂಗಿಲ್ಲ ಹೌದು ಇದು ನೀ ಅಂದಿ ಅನ್ನಟ್ಲಿ ನಿನಗೊಂದು ಮಾತು ಹೇಳತ್ತೀನಿ ಹೇಳ್ರಲೆ ನಿನಕಿ ಒಂದು ಗುಂಜಿ ಹೆಚ್ಚು ಪಗಾರ ತಗೊಂಡು ಬಂದನ ಕರೆ ಕಮ್ಮಿ ಪಗಾರ ತಗೊಂಡು ಬಂದಿಲ್ಲ ಹೌದು ಹೌದು ಹೊಲಿ ಏನಕ್ಕ ನಿನಕಿ ಒಂದು 1,000 2,000 ಹೆಚ್ಚ ತಗೊಂಡನಿ ಹೌದಲ್ಲ ಕರೆ ಅದ್ರ ಒಳಗೆ ಬಂದಿಲ್ಲ ಹೌದು ಹೌದು ಎಲ್ಲಿದು ನಿನ್ನ ಮಳೆಗಾಲದಾಗ ಮುಕ್ಳಿ ತೊಳ್ಕೊಳ್ಳವನ ಎಷ್ಟು ಹಚ್ಚಿದಿ 3 ಮಂದಿ ನಾನ ಮಾಡಬೇಡ ನಾ ಅಂದ್ರ ನರಕ ಪ್ರಾಪ್ತಿ ಆಗ್ತದ ನಿನ್ನಂಗ ನಾತ ತಿರುಗತಿದ್ದ ರಾವಣ 6 ಕೋಟಿ ಹೋಗಿ ಹಿಂದಿನ ಮಿತಿಗೆ ಅವನ ಪೂಜೆ ಇಲ್ಲ ಹೌದು ಎಲ್ಲಿ ಪೂಜೆ ಒಂದು ನಾನಾತಿ ಮೇರೆ ಅವನ ಪೂಜೆ ಇಲ್ಲ ಸದ್ದಕ್ಕೆ ನಿನಗೊಂದು ಹೇಳೇನ ನಾ ಅಂದ ನಡಿದಿ ನರಕ ಆಗ್ತದ ನೀ ಅಂದ ನಡಿದಿ ನಿಜ ತತ್ವ ನಿಜವಾಗಿ ಉಳಿತದ ಅದಕ್ಕೆ ಅಕ್ಕಿ ಯಾವಾರ ಬಿಡು ಇದು ಅಲ್ಲದ ಇನ್ನೊಂದು ಮಾತು ಹೇಳೇನ್ರಿ ಮತ್ತೇನ್ರಿ ಎಲ್ಲ ಅಪ್ಪನದಿಂದ ಆಗೈತೆ ಪ್ರಥಮದೊಳಗೆ ಅಪ್ಪ ಅಂದ್ರೆ ಹೆಚ್ಚಿನವದಾನು ಹೌದೌದು ಅಪ್ಪ ಅಂದ್ರೆ ದೊಡ್ಡವದಾನ ಈ ಅಪ್ಪ ದೊಡ್ಡವದಾನ ಅಂತ ಹೇಳ್ತಿ ಮತ್ತೆ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ ಮತ್ತೇನ್ರಿ ಎಲ್ರಿ ಹೆಂಗಸರು ಜರ್ಕರ್ ಹೊರಗೆ ತಪ್ಪಿ ಕಾಲು ಜಾರ ಮಾತು ವಿಚಾರ ಮಾಡ್ರಿ ಎಷ್ಟು ಸೂಕ್ಷ್ಮ ಐತಿ ಹೌದು ಗಂಡಸ ಮಗ ಹೊರಗೆ 10 ಮಾಡ್ತಾನು ಅವಂಗ ಕಬಲ್ ಐತಿ ಅವ 10 ಹೆಂಗಸರ ಮಾಡ ದಕ್ಕತೈತಿ ನೀ ಹೆಣ್ಣು ತಪ್ಪಿ ಕಾಲು ಜಾರಿದರ ಏನ್ ಮಾಡ್ತಾರತ್ರಿ ತಲಿ ಬೋಳಿಸ್ತಾರ ನಿಂದ ಆತ ನನಗೊಂದು 1000 ಮಂದಿಯಾಗ ನಿತ್ತ ಮಾತಾಡಿ ಬಸವಣ್ಣ ನಿನ್ನ ಮಾತಿಗೆ ಅಗದಿ ಕರೆಕ್ಟ್ ಉತ್ತರ ಕೊಡ್ತಾನೆ ಹೆಂಗ ನೀ ತಿಳಿದಾದ್ರೆ ಊರ್ಲಾಕೊಂಡ ಸಾಯ್ಬೇಕು ನೀವು ಹಳ್ಳಿ ಊರಿಗೆ ಹೋಗಬಾರ್ದು ನೀವು ಹೆಣ್ಣ ಮಗಳ ಕಾಲ ಜಾರಿದರ ಏನ ತನ್ನ ಸ್ವ ಇಚ್ಛಾಲಿ ಸ್ವಂತ ತನ್ನ ಮನಸ್ಸಲೆ ಕಾಲು ಜಾರಿಳಂದ್ರ ತಲಿ ಬೋಳಿಸ್ತಾರ ಅಂತ ಹೇಳಿದಿ ಬರಬರ್ಲೆ ಜರ್ ಕರ್ತ ಮಾಡ್ಕೊಂಡ ಗಂಡನ ಮತ್ತೊಬ್ಬರು ಬುಡಕ್ ಕಳಿಸ್ತಿದ್ದಂದ್ರ ಈ ಮಗನ 8 ಮಂದಿ ಕೂಡಿ ತಲಿ ಬೋಳಿಸ್ಬೇಕು ಎಲ್ಲಾರು ಕೂತು ಬೋಳಿಸ್ತಾರ ಈ ಮಗನ ಈ ಬಸವಣ್ಣದ ದೈವ ಇದು ಪುರಾಣ ಲೇಖ ಐತೆ ಬಾಯ್ತುಂಡಿ ಅಲ್ಲ ಮತ್ತೆ ಪಾಂಡು ಪ್ರತಾಪದಾಗ ಐತೆ ಹೇಳ್ತಾನೆ ಕೇಳಿ ಹೆಣ್ಣ ಸ್ವ ಎಚ್ಚಲ ತನ್ನ ಕಾಲ ಮಾತ್ರ ಜಾರಿ ಏನಾಗ್ತೈತವ ತಮ್ಮ ಅಶಬ್ದ ನಿತ್ತ ಮಾತಾಡ್ತಿದೆ ಟೇಜಿಯನ ಪಾಂಡು ಪ್ರತಾಪದೊಳಗಿನ ಸುದ್ದಿ ತಗದ ತಿಳಿಸುವೆ ನಿನಗ
ತಮ್ಮ ಕೇಳೋ ಆವಾಗ ಹೊಂಟ ಕೇಳೋ ಆವಾಗ ಏ ಪಾಂಡುರಾಜಗ ಇಬ್ರ ಹೆಂಡ್ರ ಎದ್ರ ತಮ್ಮ ಹೌದಲ್ಲ ಒಬ್ಬಕ್ಕೆ ಕುಂತಿ ಎದ್ದಳ ತಮ್ಮ ಆಗಿನ ಗಳಿಯಾಗ ಎನ್ನ ಬಕ್ಕಿ ಮಾದರಿ ಎದ್ದಳ ಕೇಳೋ ಪಾಂಡುರಾಜಗ ತಮ್ಮ ಒಂದ ಚಟ ಇತ್ತ ಕೇಳೋ ಏನ್ವಾ ದಿನ ನಿತ್ಯ ಬ್ಯಾಟಿ ಆಡೋ ಚಟ ಎತ್ತ ಯವನೇಗ ಮತ್ತ ಮುನಿಗಿ 3 ಸಂಜಿ ಆಗಿತ್ತ ಆಗಿನ ದಿನದಾಗ ಬ್ಯಾಟಿ ಆಡ್ಬೇಕಂತ ಪಾಂಡು ನಡೆದ ಕುದುರೆಯ ಮ್ಯಾಗ ಮತ್ತ ಕುದುರೆಯ ಮ್ಯಾಗ ಪಾಂಡುರಾಜ ಅಡವಿ ಒಳಗ ಹೋಗೋದ್ರೊಳಗ ಕೇಳ ಏನ್ ಮಾಡ್ತಿದ್ದ ಒಂದ ಹೆಣ್ಣ ಚಿಗರಿ ಗಂಡ ಚಿಗರಿ ಇತ್ತು ಅವ ಗಿಡದ ಬಡ್ಡಗ ಭೋಗ ಕೂಡ ತಿದ್ದು ಇದನ್ನ ನೋಡಿದ ಪಾಂಡುರಾಜ ಬಾಳ ಹೌಸ ಆದೋ ಹೌದಲ್ಲ ಪಕ್ಕ ಬ್ಯಾಟಿ ಸಿಕ್ಕೋ ಬಾಣ ಹೊಡಿಬೇಕಂದ ಅವಾಗ ಎಲ್ಲ ಬಾಣ ಹೂಡಿ ಹಿಡಿದು ತಮ್ಮ ತನ್ನ ಕೈಯಾಗ ಬಾಣ ಬಿಟ್ಟ ಗಂಡ ಚಿಗರಿ ಅದ್ಯಾಗ ನಟ್ಟಿತ್ತು ಆಗ ತಮ್ಮ ನಟ್ಟಿತ್ತು ಆಗ ಚಿಗರಿ ಅಂದ್ರ ಪ್ರಥಮದೊಳಗ ಚಿಗರಿ ಯಾವ ಇದ್ದಿದೆಯಲ್ಲ ಏನಿತ್ರಿ ಕೆಂದಮ ಋಷಿ ಹೆಣತಿ ಎದ್ರ ಕೇಳಿ ಅವಾಗ ರೂಪ ಬದಲಿ ಮಾಡಿ ಭೋಗ ಕೂಡ ತಿದ್ರ ಅಡಿವ್ಯಾಗ ಬಾಣ ಹೋಗಿ ನಟ್ಟದ ಬಳಕ ಗಂಡ ಚಿಗರಿ ನೆಲಕ್ಕ ಹೌದಲ್ಲ ತನ್ನ ಅಸಲಿ ರೂಪದೊಳಗ ಬಂದ ಋಷಿ ಆವಾಗ ಯಪ್ಪ ಅಂತ ಪ್ರಾಣ ಬಿಡತ್ತಿದ್ದ ಧರುಣಿಯ ಮ್ಯಾಗ ಬ್ಯಾಟಿ ಬಿತ್ತ ಅಂತ ಪಾಂಡುರಾಜ ವಾದ ಅಲ್ಲಿಗ ತಮ್ಮ ವಾದ ಅಲ್ಲಿಗ ಹೋಗಿ ಇವ ನೋಡಿದ್ರೊಳಗ ಋಷಿ ಬಿದ್ದಿದ್ದ ಭೂಮಿ ಮ್ಯಾಗ ಹೌದಲ್ಲ ಸಾಯೋದ್ರೊಳಗಾಗಿ ಋಷಿ ಶ್ರಾಪ ಕೊಟ್ಟ ಪಾಂಡುರಾಜ ನನ್ನ ಹೆಂಡತಿಗೆ ಭೋಗ ಕುಡಾಗ ಪ್ರಾಣ ತಗದಿಯೋ ಏನತ್ತಮ್ಮ ಏನಾತ್ರಿ ಕಿಂದಮ ಋಷಿ ಅವನ ಹೆಂಡತಿ ರೂಪ ಬದಲಿ ಮಾಡಿ ಬಂದ ಗಿಡದ ಬಡ್ಡಿ ಒಳಗ ಅಡವಿ ಒಳಗ ಭೋಗ ಕುಡುವಾಗ ಅವಾಗ ಸರಸ ಸಲ್ಲ ಪಾಡುವಾಗ ಹೌದ ಪಾಂಡುರಾಜ ಅಂದ ಪಕ್ಕ ಬ್ಯಾಟಿ ಸಿಕ್ತತ್ತ ಬಾಣ ಹೊಡೆದ ಹೌದು ಬಾಣ ಹೋಗಿ ಆ ಗಂಡ ಚಿಗರಿ ಎದ್ಯಾಗ ನಟ್ಟತು ಅವಾಗ ಗಂಡ ಚಿಗರಿ ನೆಲಕ್ಕೆ ಬಿತ್ತ ತಾನ ಅಸಲಿ ರೂಪದಾಗ ಬಂದ ಋಷಿ ಹೌದು ಇವ ಬ್ಯಾಟಿ ಬಿದ್ದತ್ತ ಪಾಂಡುರಾಜ ಹೋಗಿ ನೋಡ್ತಾನ ಗಿಡದ ಬಡ್ಡ್ಯಾಗ ಹೌದು ಪಾಂಡುರಾಜ ಹೋಗಿ ನೋಡುಗುಡದ್ರೊಳಗಾಗಿ ಋಷಿ ತನ್ನ ಅಸಲು ರೂಪದಾಗ ಬಂದಿದ್ದ ಹೌದು ಹೌದ್ರಲ್ಲೇ ಅವಾಗ ಋಷಿ ಒಂದು ಮಾತು ಹೇಳ್ದ ಏನಂತ ಹೇಳ್ತಾನು ಏ ಪಾಂಡುರಾಜ ನಾನು ನನ್ನ ಹೆಂಡತಿ ರೂಪ ಬದಲಿ ಮಾಡಿ ಒಂದು ಹೆಣ್ಣು ಚಿಗರಿ ಗಂಡು ಚಿಗರಿ ಆಗಿ ಹೌದು ಸರಸ ಸಲ್ಲ ಪಾಡುವಾಗ ಏನಾದ್ರಿ ನನ್ನ ಎದೆಯಾಗ ಬಾಣ ಹೊಡೆದ ನನ್ನ ಪ್ರಾಣ ನೀ ತೆಗದಿ ಅಂದ್ರೆ ಹೌದು ನೀನು ಸಹಿತ ನಿನ್ನ ಹೆಂಡತಿ ಮೈ ಮುಟ್ರೆ ನಿನ್ನ ಪ್ರಾಣ ಹೋಗ್ಲತ್ತ ಶ್ರಾಪ ಕೊಟ್ಟತ ಹೌದು ಹೌದು ಯಾರಿಗೆ ಪಾಂಡುರಾಜ ಚಿಂತಿ ಬಿತ್ತು ನೋಡ್ರಿ ಪಾಂಡುರಾಜ ಕೂಳ ಬಿಟ್ಟಿ ಒಟ್ಟ ಹೌದು ಮತ್ ದಿವ್ಸ ಬೆಣ್ಣೆ ತಿಂದದ ಚಟ ಇತ್ತು ಬೇಕು ಮತ್ತ ಮರಿಗೆ ಸಾಯ್ಬೇಕಲ್ಲ ಹೌದು ಹೌದ್ರಿ ಬೆಣ್ಣೆ ಐತಿ ಕರೆ ತಿಲ್ಲಕ ಬಾಯಿಲ್ಲ ಹೌದು ಹಲ್ಲಿದ್ರ ಕಾಡ್ಲಿಲ್ಲ ಹಲ್ಲಿಲ್ಲ ಹೌದು ಅವಾಗ ಪಾಂಡುರಾಜ ಅಂದ ಏನಂತ
ಇನ್ ನನ್ನ ಹೆಂಡತಿ ಮೈ ಮುಟ್ರ ನನ್ನ ಪ್ರಾಣ ಹೋಗ್ತತಿ ಅಂದಾನ. ಹೌದು. ನನಗ್ರೆ ಇನ್ನ ಒಂದು ವಂಶೋದ್ಧಾರಿಕ ಬೆಳೆದಿಲ್ಲ, ಮನ್ಯಾಗ ಹುಟ್ಟಿಲ್ಲ, ನನ್ನ ರಾಜ್ಯಕ್ಕ ವಂಶಕಾರನ ಇಲ್ಲ, ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಮಗ ಇಲ್ಲ. ಇವ್ರೇ ನನಗೆ ಶ್ರಾಪ ಕೊಟ್ಟ ಋಷಿ ಆಡಿದ ಮಾತು ಋಷಿ ಹೋಗಂಗಿಲ್ಲ, ಹೋಗುದಿಲ್ಲ. ಇನ್ನು ಹೆಂಗ ಮಾಡ್ಲಿ ಅಂದಾಗ ಕೂಳ ಬಿಟ್ಟ, ನೀರ ಬಿಟ್ಟ, ಮಾತಾಡೋದು ಬಿಟ್ಟ, ಮೌನವಾಗಿ ಉಳಿಲಾಕತ್ತ. ಮೌನವಾಗಿ ಉಳಿಲಾಕತ್ತ. ಉಳಿದ ತಕ್ಷಣ ಕುಂತಿ ಕೇಳ್ತಾಳ ಹೋಗಿ ಪತಿದೇವ, ಏನಂತ? ಯಾಕ್ರಿ ದಿನನಿತ್ಯ ನಕ್ಕೋತ ಕೆಲಕೋತೀರ? ಅವ್ರ ಹೌದು. ಇಂದ ಏನಾಗ್ಯದ ನಿಮಗ? ಹೌದಲ್ಲ. ಯಾಕೆ ನೀವು ನಕ್ಕೋತ ಕೆಲಕೋತಿಲ್ಲ? ದಿನನಿತ್ಯ ಚಂದಂಗಿರೋರು ನಮಗ ಏನ್ರಿ ಅನ್ನೋರು ಟವಾಳಿ ಮಾಡವ್ರು, ಹುಡುಗಾಟಿಗೆ ಮಾಡವ್ರು ಯಾಕೆ ಇಲ್ಲ? ಯಾಕೆ ಇಲ್ಲ ಅಂದ್ರೆ ಇವ ಏನ್ ಹೇಳ್ದ ಅವಾಗ? ಏನ್ ಹೇಳ್ತಾನೆ ಇವ? ಏನ್ ಮಾಡ್ತೀಯ? ಒಂದ ಗಂಡ ಚಿಗರಿಯಾಗಿ ಅವಪ್ಪ ಯಾಕಂದಮ ಋಷಿ ಇದ್ದ. ಹೌದು. ಅವಂಗ ಬಾಣ ಬಿಟ್ಟಿನಿ, ಪ್ರಾಣ ತೆಗ್ದನಿ, ಅವ ನನಗೆ ಶ್ರಾಪ ಕೊಟ್ಟಾನ. ಹೌದು. ಅನಕ ಕಿಶಾಗಿಟ್ಟುವತಮ್ಮ ಏನಂತ ಹೇಳಿ, ಏನಂತೀವ? ನನಗೆ ಇನ್ನ ನಿನ್ನ ಹೆಣ್ತಿ ನೀ ಮೈ ಮುಟ್ಟಿದೆ ಅಂದ್ರೆ ನಿನ್ನ ಪ್ರಾಣ ಹೋಗ್ಲಿ ಅಂದ. ಹೌದು. ಹೆಂಗ ಮಾಡ್ಲಿ ಅಂದಾಗ ವಂಶೋದ್ಧಾರಿಕರೇ ಇಲ್ಲ, ಬರಬರಿ ಹೆಂಗ ಮಾಡ್ಲಿ ಅಂದಾಗ ಅವಾಗ ಕುಂತಿ ಒಂದು ಮಾತು ಕೇಳ್ಯಾಡ್ರ. ಮತ್ತ ಏನಂತಿರುವ? ಕೇಳಾರ್ದ ಅಲ್ಲ, ತನ್ನ ಸ್ವ ಇಚ್ಛೆ ಅಲ್ಲ. ಹೌದು. ಕೇಳ್ಯಾಳ ರೀ ಅಂದಳಕಿ. ಹೌದು. ನೀನು ಹೆಂಡ್ರ ಮೈ ಮುಟ್ರ ನಿನ್ನ ಪ್ರಾಣ ಹೋಗ್ಲಿ ಶ್ರಾಪ ಕೊಟ್ಟಾನವ. ಹೌದಲ್ಲ. ನೀ ಹೆಣ್ತಿ ಮೈ ಮುಟ್ರ ಪ್ರಾಣ ಹೋಗ್ಲಿ ಅಂದಾನ, ಮೈ ಮುಟ್ರ ನೀ ಸಾಯ್ತಿ. ಹೌದು. ಇಲ್ಲಿ ಹಿಂದೆ ಈ ರಾಜ್ಯಕ್ಕೆ ಒಬ್ಬ ವಾರಿಸದಾರ ಬೇಕಲ್ಲ, ಅದಕ್ಕೆ ನಾವೊಂದು ನನ್ನ ತ್ಯಾಕ ಒಂದು 5 ಮಂತ್ರದಾವ ಅಂದಳಕಿ. ಯಾವ 5 ಮಂತ್ರ? ನನ್ನ ತ್ಯಾಕ 5 ಮಂತ್ರದಾವ. ನೀನು ಒಪ್ಪಿಗೆ ಇದ್ರ ಏನು ಪತಿದೇವ, ನಿನ್ನ ಕಬಲಿ ಇದ್ರ 5 ಮಂತ್ರ ನೋಡೋದು 5 ಮಕ್ಕಳ ಮಾಡ್ತಾನ ಅಂದಳಕಿ. ಹೌದು. ಹೌದಲ್ಲ. ಇವೇನು ಅನ್ಬೇಕು ಅವಾಗ? ಅದೇಕಾದಿತ್ತು ನನ್ನಿಂದ ಮಕ್ಕಳಾದ್ರ ಆಗ್ಲಿ, ಇರ್ಲಿಕ್ಕ ಮತ್ತೊಂದು ಮಂತ್ರ ನೀ ನುಡಿಬೇಡ ಅಂತೇಳಿ ಅನ್ಬೇಕಲ್ಲ. ಇವ್ರ ತಗದ್ ಹಂಗಿಲ್ರಿ ಅವಾಗ. ಸಿಕ್ಕ ಯಾಮ್ಯಾಕ ಹೊಡಿವಲ್ಯಾಕ ಫೋಟೋ ಒಂದು ಅಂದಿದ್ರ ಮದ್ರಿ ಬಸು ಈಗ ಎಟ್ಟ ನಿನ್ನ ಮಂದಿ ಕೂಡಿ ತಲಿ ಬೋಳಿಸ್ಬೇಕು ಬಸಣ್ಣ, ಬಾಳ ಮಂದಿ ಕೂಡಿ ಪುರಾಣ ಸಮೇತ ಇದು. ಅವಾಗ ಯಮನ ಮಂತ್ರದಿಂದ ಧರ್ಮ ಹುಟ್ಟಿದ, ಇಂದ್ರನ ಮಂತ್ರದಿಂದ ಅರ್ಜುನ್ ಹುಟ್ಟಿದ, ವಾಯು ಮಂತ್ರದಿಂದ ಭೀಮ ಹುಟ್ಟಿದ, ಅಶ್ವಿನಿ ಕುಮಾರನ ಮಂತ್ರದಿಂದ ನಕುಲ ಸಹದೇವರು ಹುಟ್ಟಬೇಕ. ನೀ ಅಲ್ಲಾದ್ರೆ ಹೆಂಗ ಮಂತ್ರ ನುಡಿಲಕ್ ಒಪ್ಪಿಗೆ ಕೊಟ್ಟಿ? ಬ್ಯಾಡ, ನೀ ಮತ್ತೊಬ್ಬರ ಮಂತ್ರ ನುಡಿ ಬೇಡ ಅನ್ಬೇಕು. ಅಲ್ಲಿ ಹೆಂಗ ಮಂತ್ರ ನುಡಿ ಅಂದಿ? ಪುಕ್ಷಟ್ಯ ಪುರಾಣ ಉಂಡ ಹೋಗೋ ಗುರಾಣ ಗಿಚ್ಚಿ ಗಿಲಿಗಿಲಿ ಆಗಿತ್ತು ನಮ್ಮ ಕೈಯಾಗ ಸಿಕ್ಕ ಚಲಮನಿ. ಏನ್ ಹಚ್ಚಿದೀವ ಎಂಟ್ರದಾರ್ನಿ? ನಿನ್ನ ಮರ್ಜಿ ಇತ್ತು, ಮತ್ತೊಬ್ಬರ ಮಂತ್ರ ನುಡಿಬೇಕು. ನಿನ್ನ ಮನಸ್ಸಿರ್ಲಿಕ್ಕ ಮನ್ಯಾಗ ಬಿದ್ದಿರಿ, ಏನ್ ಹಚ್ಚೇದಿ? ಅದ್ಯಾಕಾದಿತ್ತು ಮಂತ್ರ ನುಡಿಬೇಡ ಅನ್ಬೇಕಾಗಿತ್ತು. ಇದು ಹಂಗಿಲ್ರಿ. ಅಳ್ಳಕ್ಕಾದ್ರ ಆಮೇಲೆ ಗಟ್ಟಿ ಅದ್ರ ರೊಟ್ಟಿ ಮಾಡ್ಬೇಡ್ರಿ, ಇದನ್ನ ಮಾಡಬೇಡ. ನಿನಗ ಓಮ ದಂಡಿಗತ್ತು ಮಾತಲ್ಲ. ಇನ್ನ ಇದು ಅಲ್ಲದ ಇನ್ನೊಂದು ಮಾತು ಹೇಳಿ. ಇನ್ನು ಉಳ್ದತಿ ಬಾಕಿ ಒಂದ ಅಂಬಾಬಾಯಿದ. ಅಂಬಾಬಾಯಿದ ಉಳ್ದತಿ, ಅದನ್ನೊಂದು ಕೊಟ್ಟೆ ಮುಗಿಸಿ ಬಿಡೋಣ.